ಇಂದಿನ ರಾಮಾಯಣದ ಕತೆ ರಾಮಸೇತು ನಿರ್ಮಾಣ. ತೇಲಿದ ಕಲ್ಲುಗಳ ಅದ್ಭುತ. ಶ್ರೀರಾಮನ ಆದೇಶದಂತೆ ವಾನರ ಸೇನೆ ರಾಮಸೇತು ನಿರ್ಮಾಣದ ಕೆಲಸವನ್ನು ಆರಂಭಿಸಿತು. ನಳ ಮತ್ತು ನೀಲ ಎಂಬ ಇಬ್ಬರು ವಾನರರಿಗೆ ಒಂದು ವಿಶೇಷ ವರವಿತ್ತು. ಅವರು ನೀರಿಗೆ ಎಸೆಯುವ ಯಾವುದೇ ವಸ್ತು ಮುಳುಗದೆ ತೇಲುತ್ತಿತ್ತು. ವಾನರರು ಕಾಡು ಬೆಟ್ಟಗಳಿಂದ ಬೃಹತ್ ಬಂಡೆಗಳನ್ನು ಹೊತ್ತು ತಂದರು. ಪ್ರತಿ ಕಲ್ಲಿನ ಮೇಲೂ ಭಕ್ತಿಯಿಂದ ಶ್ರೀರಾಮ ಎಂದು ಬರೆದರು. ಅದ್ಭುತ! ಸಮುದ್ರಕ್ಕೆಸೆದ ಕಲ್ಲುಗಳು ಮುಳುಗುವ ಬದಲು ತೇಲತೊಡಗಿದವು. ಸಾವಿರಾರು ವಾನರರು ಹಗಲೂ ರಾತ್ರಿ ಶ್ರಮಿಸಿ ಕಲ್ಲುಗಳನ್ನು ಒಂದರ ಮೇಲೊಂದು ಜೋಡಿಸುತ್ತಾ ಸೇತುವೆಯನ್ನು ನಿರ್ಮಿಸಿದರು. ಈ ದೃಶ್ಯವನ್ನು ನೋಡಿ ದೇವತೆಗಳೇ ಆಶ್ಚರ್ಯಪಟ್ಟರು. ಒಂದು ದಿನ ಶ್ರೀರಾಮನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ನನ್ನ ಹೆಸರನ್ನು ಬರೆದ ಕಲ್ಲುಗಳು ತೇಲುತ್ತಿವೆ, ನಾನು ಎಸೆದ ಕಲ್ಲೂ ತೇಲಬಹುದೇ? ಅವರು ಒಂದು ಕಲ್ಲನ್ನು ಯಾವುದೇ ಹೆಸರು ಬರೆಯದೆ ಸಮುದ್ರಕ್ಕೆ ಎಸೆದರು. ಆ ಕಲ್ಲು ನೇರವಾಗಿ ನೀರಿನಲ್ಲಿ ಮುಳುಗಿತು. ಶ್ರೀರಾಮ ಆಶ್ಚರ್ಯದಿಂದ ಹನುಮಂತನ ಮುಖ ನೋಡಿದರು. ಹನುಮಂತನು ವಿನಯದಿಂದ ನಗುತ್ತಾ ಹೇಳಿದನು, ಪ್ರಭು, ನೀವು ಕೈಬಿಟ್ಟಿದ್ದನ್ನು ಯಾರು ಉಳಿಸಬಲ್ಲರು? ಆದರೆ ನಿಮ್ಮ ನಾಮವನ್ನು ಹಿಡಿದಿದ್ದನ್ನು ಯಾರು ಮುಳುಗಿಸಬಲ್ಲರು? ಈ ಮಾತು ಕೇಳಿ ಎಲ್ಲರೂ ಜೈ ಶ್ರೀರಾಮ್ ಎಂದು ಘೋಷಿಸಿದರು. ಕೆಲವೇ ದಿನಗಳಲ್ಲಿ ಸಮುದ್ರದ ಮೇಲೆ ಭವ್ಯವಾದ ರಾಮಸೇತು ನಿರ್ಮಾಣವಾಯಿತು. ಅದರ ಮೂಲಕ ಶ್ರೀರಾಮ, ಲಕ್ಷ್ಮಣ, ಹನುಮಂತ ಮತ್ತು ವಾನರ ಸೇನೆ ಲಂಕೆಯ ಕಡೆಗೆ ಪ್ರಯಾಣ ಆರಂಭಿಸಿದರು. ಕಥೆಯ ನೀತಿ: ಭಗವಂತನ ನಾಮದಲ್ಲಿ ಅಪಾರ ಶಕ್ತಿ ಇದೆ. ನಂಬಿಕೆ, ಭಕ್ತಿ ಮತ್ತು ಒಗ್ಗಟ್ಟಿನಿಂದ ಮಾಡಿದ ಕೆಲಸ ಅಸಾಧ್ಯವನ್ನೂ ಸಾಧ್ಯವಾಗಿಸುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹನುಮಾನ್.